ಗಡ್ಬಡ್ 2 ಕಲ್ ತೋಬಾ. ಆಯ್ತು ಸರ್. ಬೇಗ ಬಾರೋ. ಇಲ್ಲಿಡು. ಇದನ್ನ ಕನೆಕ್ಟ್ ಮಾಡು. ಹೆಂಗೆ ಮಾಲ್ತಿ ಆಂಟಿ, ಚಟ್ನಿ ಮಾಡಕ್ಕೆ ಚೂರು ಕಡಲೆ ಪಪ್ಪು ಕೊಡ್ತೀರಾ? ದೋಸೆ ಸೈಜ್ ಸ್ವಲ್ಪ ಪುಟ್ಟದಾಗೆ ಇರುತ್ತೆ, ಸರ್ವ್ ಮಾಡೋದಕ್ಕೆ ಸ್ವಲ್ಪ ತಡ ಆಗ್ಬೋದು. ಪ್ಲೀಸ್ ಡೋಂಟ್ ಮೈಂಡ್. ಏನು ಪರವಾಗಿಲ್ಲಪ್ಪ. ಗಡ್ಬಡ್ ಹುಣಸೆ ಹಣ್ಣು ಹಾಕೋ ಸ್ವಲ್ಪ. ನೀರು ಹಾಕೋ ಸ್ವಲ್ಪ. ಹೇಗೆ? ಚಟ್ನಿ ಮಾಡೋ. ಸ್ವಲ್ಪ ನೀರು ಹಾಕೋ. ಟನ್ ಬಿಸಿ ಬಿಸಿ ದೋಸೆ ರೆಡಿ. ಫಸ್ಟ್ ಸೀನಿಯರ್ ಸಿಟಿಸನ್ ಹಾಕ್ಬಿಡ್ತೀನಿ. ನನಗೊಂದು ಡೌಟು. ಇಸ್ತ್ರಿ ಪೆಟ್ಟಿಗೆಯಿಂದ ಬಟ್ಟೆ ಮೇಲಿರೋ ಸುಕ್ ಹೋಗುತ್ತೆ. ಈಗ ನೀವು ಇಸ್ತ್ರಿ ಪೆಟ್ಟಿಗೆ ಮೇಲೆ ದೋಸೆ ಮಾಡಿದ್ರಲ್ಲ, ಅದನ್ನ ತಿಂದ್ರೆ ನಮ್ಮ ಹೊಟ್ಟೆ ಒಳಗಡೆ ಸುಕ್ ಹೋಗುತ್ತಾ? ಅದು ಹೋಗೋದಕ್ಕೆ ಡೈರೆಕ್ಟ್ ಆಗಿ ಇಸ್ತ್ರಿ ಪೆಟ್ಟದ ಹೊಟ್ಟೆ ಮೇಲೆ ಇಟ್ಕೋಬೇಕು. ಏನಂತ ಕೇಳ್ತೀಯೋ? ದೋಸೆ ಚಟ್ನಿ ಎರಡು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅಜ್ಜಿ. ಹಾಗಾದ್ರೆ ನಿಮ್ಮ ಮೊಮ್ಮಗಳಿಗೆ ನಾನು ಓಕೆನಾ? ಅದು ದೋಸೆ ಸೀದೋಗ್ತಿದೆ. ಉಪ್ಸ್, ಥ್ಯಾಂಕ್ಸ್ ಕಣ. ನಮ್ಮ ಡಾಕ್ಟರ್ ನಿಧಿಗೆ ಸ್ಪೆಷಲ್ ದೋಸೆ ವಿತ್ ಸ್ಮೈಲಿ ಇಮೋಜಿ. ಪ್ಲೀಸ್ ಹ್ಯಾವ್ ಇಟ್. ಥ್ಯಾಂಕ್ ಯು. ನಮ್ಮ ನಿಧಿಗೆ ಅರ್ಜುನ್
ಪರ್ಫೆಕ್ಟ್ ಮ್ಯಾಚ್. ಕರ್ಣ, ನೀನೇನು ಹೇಳ್ತೀಯ? ಬರೀ ಅಡುಗೆ ಬಂದರೆ ಸಾಕಾ? ಅರ್ಜುನ್ ಅವ್ರಿಗೆ ಎಷ್ಟೆಲ್ಲ ಟ್ಯಾಲೆಂಟ್ ಇದೆ, ನಾವೆಲ್ಲದನ್ನು ನೋಡಬೇಕಲ್ವಾ? ಅದೇನು ಟೆಸ್ಟ್ ಮಾಡ್ತಿರೋ ಮಾಡಿ, ನನ್ನ ಮೊಮ್ಮಗ ಎಲ್ಲದರಲ್ಲೂ ವಿನ್ ಆಗ್ತಾನೆ. ಅರ್ಜುನ್, ನೀನು ಮಾಡಿರೋ ದೋಸೆ ಚಟ್ನಿ ತುಂಬ ಚೆನ್ನಾಗಿದೆ, ಆದರೆ ನನ್ನ ಕರ್ಣನ್ ಲೆವೆಲ್ಗೆ ಬಂದಿಲ್ಲ ನೋಡು. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಮ್ಮ ಅಜ್ಜು ಕರ್ಣನ್ ಜೊತೆ ಎಲ್ಲದರಲ್ಲೂ ಕಾಂಪಿಟೇಷನ್ ಮಾಡಲಿ. ಆಗ ಇವನು ನಿಧಿಗೆ ಪರ್ಫೆಕ್ಟ್ ಹೌದೋ ಅಲ್ವಾ ಅಂತ ನೀವೇ ಒಪ್ಕೋತೀರಾ. ನನಗೆ ಲೇಟ್ ಆಗ್ತಿದೆ, ನಾನು ಕ್ಲಿನಿಕ್ಗೆ ಹೋಗ್ತೀನಿ. ನಿಧಿ, ಒಂದು ನಿಮಿಷ. ಯಾಕಿಷ್ಟು ಅವಸರ? ಸ್ವಲ್ಪ ಹೊತ್ತು ಅರ್ಜುನ್ ಜೊತೆ ಕಾಲ ಕಳಿ, ಕ್ಲಿನಿಕ್ಕಿಗೆ ಆಮೇಲೆ ಹೋದ್ರಾಯ್ತು. ಅಂಕಲ್, ದಟ್ಸ್ ಓಕೆ. ಇದೆಯವರೇ, ಡಾಕ್ಟರ್ ಆಗಿ ಯಾವತ್ತೂ ಪೇಷನ್ಸ್ನ ವೆಯ್ಟ್ ಮಾಡಿಸ್ಬಾರ್ದು. ವರ್ಕ್ ಇಸ್ ವರ್ಷಿಪ್. ನೀವು ಪ್ಲೀಸ್ ಹೊಡಿ. ನಿಧಿಯವರ, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮನ್ನು ಡ್ರಾಪ್ ಮಾಡ್ಬೋದಾ? ಹೇಗಿದ್ರು ಅದೇ ದಾರಿಯಲ್ಲಿ ನಂಗೆ ಸ್ವಲ್ಪ ಕೆಲಸ ಇದೆ. ಅದೇ ಇದ್ರಲ್ಲಿ ಕೇಳೋದೇನಪ್ಪ ಇದೆ? ನೀನು ನಿಧಿ ಜೊತೆ ಹೋದರೆ ಅವ್ರ ಜೊತೆ ಕ್ಲಿನಿಕ್ಗೆ ಹೋದಾಗುತ್ತೆ, ಅವಳನ್ನ ಡ್ರಾಪ್ ಮಾಡ್ದಾಗುತ್ತೆ, ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದಾಗುತ್ತೆ. ನೀವೇನು ಹೇಳ್ತೀರಿ ಶಾಂತಮ್ಮನವ್ರೆ? ಹಾಂ, ಹೌದೌದು, ಹಾಗೆ ಆಗಲಿ. ನೋಡ್ದ, ಇವರೇ ಒಪ್ಪಿಗೆ ಕೊಟ್ಮೇಲೆ ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ. ನೀನು ಹೋಗ್ಬಿಟ್ ಬಾ. ಥ್ಯಾಂಕ್ಸ್ ಅಂಕಲ್. ಜಸ್ಟ್ ಗಿವ್ ಮಿ 2 minutes, ಬೇಗ ರೆಡಿಯಾಗಿ ಬರ್ತೀನಿ. ಅಜ್ಜಿ, ಕೇರಿಂಗು ಟೇಕ್ ಮಾಡ್ಕೊ, ಕೆಲ್ಸಕ್ಕೆ ಗೌರವ ಟೇಕ್ ಮಾಡ್ಕೊಳ್ಳಿ.